ನಿನ್ನೆ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡಂತಹ ಒಂದು ನಿರ್ಣಯ ರಾಜಕೀಯ ಜಟಾಪಟಿಗೆ ವೇದಿಕೆಯಾಗಿದೆ. ಇದೇ ವಿಚಾರಕ್ಕೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಸಮರ್ಥನೆ ಕೂಡ ಕೊಡ್ತಿದ್ದಾರೆ. ಡಿಸಿಎಂ ಡಿಕೆಶಿ ಬೆಂಬಲಿಗರು ಸೇರಿದಂತೆ ವಿವಿಧ ಠಾಣೆಗಳಲ್ಲಿ ದಾಖಲಾಗಿದ್ದ 62 ಕೇಸ್ ವಾಪಸ್. ಪೊಲೀಸ್ ಇಲಾಖೆ ಹಾಗೂ ಕಾನೂನು ಇಲಾಖೆ ತೀವ್ರ ವಿರೋಧ. ಕೇಸ್ ವಾಪಸ್ ಪಡೆಯುವುದಕ್ಕೆ ಅರ್ಹವಾದ ಪ್ರಕರಣಗಳಲ್ಲ ಇವು ಅನ್ನೋದು ಗೊತ್ತಾಗ್ತಾ ಇದೆ. ಡಿಜಿ ಹಾಗೂ ಐಜಿಪಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾರ್ವಜನಿಕ ಹಿತಾಸಕ್ತಿ ಇಲ್ಲದ ಪ್ರಕರಣಗಳು ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ. ಕೇಸ್ ಹಿಂದಕ್ಕೆ ಪಡೆಯುವುದಕ್ಕೆ ಸೂಕ್ತವಲ್ಲ ಅಂತ ಹೇಳಿ ಕಾನೂನು ಇಲಾಖೆ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಎರಡು ಇಲಾಖೆಯ ಅಭಿಪ್ರಾಯವನ್ನು ಬದಿಗೊತ್ತಿ ನಿನ್ನೆಯ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಡಿಸಿಎಂ ಡಿಕೆಶಿ ಬೆಂಬಲಿಗರು ಸೇರಿದಂತೆ ವಿವಿಧ ಠಾಣೆಗಳಲ್ಲಿ ದಾಖಲಾಗಿದ್ದ 62 ಕೇಸನ್ನು ವಾಪಸ್ ಪಡೆದಂತಹ ವಿಚಾರಕ್ಕೆ ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಸಮರ್ಥನೆ ಮಾಡಿಕೊಂಡ್ರೆ, ಮತ್ತೊಂದು ಕಡೆ ಇದಕ್ಕೆ ಸರ್ಕಾರದಲ್ಲಿಯೇ ಅಪಸ್ವರಗಳು ಕೇಳಿ ಬರ್ತಾ ಇದೆ. ಡಿಜಿ ಐಜಿಪಿ ಈ ಪ್ರಕರಣಗಳನ್ನು ಹಿಂದಕ್ಕೆ ಪಡೆಯುವುದಕ್ಕೆ ಅರ್ಹವಲ್ಲದ ಪ್ರಕರಣಗಳಿವು ಅಂತ ಹೇಳ್ತಾ ಇದೆ. ಆ ಪತ್ರವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕಾನೂನು ಇಲಾಖೆ ಈ ಪ್ರಕರಣವನ್ನು ಅಭಿಯೋಜನೆಯಿಂದ ಹಿಂದಕ್ಕೆ ಪಡೆಯುವುದಕ್ಕೆ ಯಾವುದೇ ಸಾರ್ವಜನಿಕ ದೂರುಗಳಿಗೂ ಕೂಡ ಇದು ಅನ್ವಯ ಆಗಲ್ಲ ಅಂತ ಹೇಳಿದೆ. ಹಾಗೂ ಈ ಪ್ರಕರಣವನ್ನು ಹಿಂದಕ್ಕೆ ಪಡೆದುಕೊಳ್ಳುವುದಕ್ಕೆ ಅವಕಾಶವಿರೋದಿಲ್ಲ, ಸೂಕ್ತವಲ್ಲ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಈ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರೂ ಕೂಡ ಈ ರೀತಿಯ ಪ್ರಕರಣಗಳನ್ನು ವಾಪಸ್ ಪಡೆದುಕೊಂಡಿರೋದು ಈಗ ತೀವ್ರ ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇರುವಂಥದ್ದು. ಹಾಗಾದರೆ ಇಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಓವರ್ಟೇಕ್ ಮಾಡುವಂತಹ ಕೆಲಸವನ್ನು ಮಾಡಿದ್ರಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಸಾರ್ವಜನಿಕ ಹಿತಾಸಕ್ತಿ ಇಲ್ಲದ ಪ್ರಕರಣಗಳಿದು ಅಂಥೇಳಿ ಉಲ್ಲೇಖಿಸಲಾಗಿದೆ. ಈ ಕೇಸುಗಳನ್ನು ಹಿಂದಕ್ಕೆ ಪಡೆಯೋದಕ್ಕೆ ಸೂಕ್ತವಲ್ಲ ಅಂಥೇಳಿ ಡಿಜಿ ಐಜಿಪಿ ಕಾನೂನು ಇಲಾಖೆಯು ಕೂಡ ಸ್ಪಷ್ಟವಾಗಿ ಹೇಳಿದೆ. ಹಂಗಿದ್ದು ಕೂಡ 62 ಕೇಸುಗಳನ್ನು ವಾಪಸ್ ಪಡೆಯುವಂತಹ ನಿರ್ಣಯವನ್ನು ನಿನ್ನೆಯ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡಿರುವಂಥದ್ದು. ಎರಡು ಇಲಾಖೆಯ ಅಭಿಪ್ರಾಯಗಳನ್ನು ಕೂಡ ಬದಿಗೊತ್ತಿ ಕೇಸ್ ವಾಪಸ್ ತೆಗೆದುಕೊಳ್ಳುವಂತಹ ನಿರ್ಣಯವನ್ನು ನಿನ್ನೆ ಅಂಗೀಕರಿಸಲಾಗಿದೆ. ಇದು ಈಗ ಚರ್ಚೆಗೆ ಗ್ರಾಸವಾಗ್ತಾ ಇರುವಂಥದ್ದು. ಕಾಂಗ್ರೆಸ್ ಹಾಗೂ ಡಿಕೆಶಿ ಬೆಂಬಲಿಗರ 12 ಕೇಸ್ ವಾಪಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಸಮರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಈ ಹಿಂದೆ ನಾನು ಕಳಂಕ ಮುಕ್ತನಾಗಿ ಬಂದಾಗ ಸ್ವಾಗತಿಸಿದವರ ಮೇಲೂ ಕೂಡ ಕೇಸನ್ನು ಹಾಕಲಾಗಿದೆ, ಆಗ ಯಾರೂ ಕೂಡ ಮಾತನಾಡಿರಲಿಲ್ಲ, ಅಂತಹ ಕೇಸ್ಗಳನ್ನು ವಾಪಸ್ ಪಡೆಯಲಾಗಿದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ನಿನ್ನೆಯ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡಂತಹ ನಿರ್ಣಯವನ್ನ ಸಮರ್ಥಿಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಈಗ ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮತ್ತೊಮ್ಮೆ ವಿಪಕ್ಷಗಳಿಗೆ ಒಂದು ಪ್ರಬಲ ಅಸ್ತ್ರವನ್ನು ಕೊಟ್ಟಂತಾಗಿದೆ. ಇದನ್ನು ಬಿಜೆಪಿ ಹೇಗೆ ಟ್ಯಾಕಲ್ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಒಂದು ಕಡೆ ಡಿಜಿ ಬರೆದಿರುವಂತಹ ಪತ್ರ, ಕಾನೂನು ಇಲಾಖೆ ಬರೆದಿರುವಂತಹ ಪತ್ರ, ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅದನ್ನೂ ಲೆಕ್ಕಿಸದೆ ತೆಗೆದುಕೊಂಡಂತಹ ನಿರ್ಧಾರ, ಅದನ್ನು ಸಮರ್ಥನೆ ಮಾಡಿಕೊಳ್ತಾ ಇರುವಂತಹ ರೀತಿ. ಬೆಂಬಲಿಗರ ಮೇಲೆ ಇರ್ತಕ್ಕಂಥ ಕೇಸುಗಳು ವಾಪಸ್ ಆಗಿದೆ. ಚಿತ್ತಾಪುರದಲ್ಲಿ ಕೂಡ ಕೇಸುಗಳು ವಾಪಸ್ ಬೇಕಾದಷ್ಟು ಕೇಸರಿ ನಾವು ಬಿಜೆಪಿ ಅವ್ರ ಮೇಲೆ ವಿಡ್ರಾ ಮಾಡಿದ್ದೀವಿ, ಕಾಂಗ್ರೆಸ್ ಅವ್ರ ಮೇಲೆ ವಿಡ್ರಾ ಮಾಡಿದ್ದೀವಿ. ಬೇಕು ಅಂತ ಆಗ ನಾನು ಇಡಿಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಯಾರು ಏನು ಮಾಡಲಿಲ್ಲ, ಕೆಲವು ಕೇಸ್ಗಳನ್ನೆಲ್ಲ ದಬಾವಣೆ ಮೇಲೆ ಬಿಜೆಪಿಯವರು ಹಾಕ್ಸಿದ್ರು. ಅದನ್ನು ಖಂಡಿತ ನಾನೇ ಹೇಳಿದ್ದೀನಿ. ಎಷ್ಟೋ ಈಗ ಕೋವಿಡ್ ಸಂದರ್ಭದಲ್ಲಿ ನನ್ನ ಮೇಲೂ ಕೇಸ್ ಹಾಕಿದ್ರು ಬಿಜೆಪಿಯವರು, ಚೀಫ್ ಮಿನಿಸ್ಟರ್ ಮೇಲೆ ಕೇಸ್ ಹಾಕಿದ್ದಾರೆ, ಬೇಕಾದಷ್ಟು ಎಲ್ಲರ ಮೇಲೂ ಕೂಡ ಕೇಸ್ ಹಾಕಿದ್ದಾರೆ, ಎಲ್ಲ ನಮ್ಮ ಮಂತ್ರಿಗಳ ಮೇಲೆಲ್ಲ ಕೇಸ್ ಹಾಕಿದ್ದಾರೆ. ನಾವು ನೋಡ್ಕೊಂಡು ಕೂತ್ಕೋಬೇಕಾ? ಬೇಕಾದಷ್ಟು ಪ್ರತಿಭಟನೆ ಮಾಡಿದ್ದಾರೆ, ರೈತರಿಗೋಸ್ಕರ ಮಾಡಿದ್ದಾರೆ, ಭಾಷೆಗೋಸ್ಕರ ಮಾಡಿದ್ದಾರೆ, ನ್ಯಾಯಕ್ಕೋಸ್ಕರ ಮಾಡಿದ್ದಾರೆ. ಇವತ್ತು ಯಾರೋ ನಾನು ಈಗ ಇಡಿ ಕೇಸು ನನ್ನ ಮೇಲೆ ವಜಾ ಆಯಿತು. ಇಡಿ ಕೇಸ್ ಇದ್ದಿದ್ದು ನಾನು ಯಾವ ಕೇಸಿಗೆ ಬಂಧನ ಆಗಿದೆ, ಅದು ನಮ್ಮ ಹೈಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ನನಗೆ ವಜಾ ಆಯಿತು. ನನಗೆ ನ್ಯಾಯ ಕೊಡೋರು ಯಾರು? ಕೆಲವೆಲ್ಲ ಮಾತಾಡ್ತಿದ್ರಲ್ಲ, ಇಡಿಗಿಂದ ಈಚೆ ಬಂದ ತಕ್ಷಣ ಏನು ಭವ್ಯವಾದ ಸ್ವಾಗತ ಸಿಕ್ತು ಅಂತ ಎಲ್ಲ ಭಾಳ ದೊಡ್ಡ ದೊಡ್ಡ ಚಿಂತನಕಾರರು, ರಾಜಕೀಯದವರೆಲ್ಲ ಇದನ್ನು ಮಾಡ್ತಿದ್ರಲ್ಲ, ನನ್ನ ವಜಾ ಮಾಡಿದಾಗ ಯಾಕೆ ಅವ್ರು ಅಭಿನಂದಿಸಲಿಲ್ಲ? ಸೊ ನಾನೀಗ ಬೇಡ, ಚರ್ಚೆ ಜಾಸ್ತಿ ಬೇಡ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ನಿನ್ನೆ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡಂತಹ ನಿರ್ಧಾರ ಈಗ ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಎರಡು ಇಲಾಖೆಗಳು ಸ್ಪಷ್ಟವಾಗಿ ಹೇಳಿದ್ದ ಮೇಲೂ ಕೂಡ ಈ ರೀತಿಯ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದು ಯಾಕೆ ಅನ್ನೋದು ಒಂದು ಪ್ರಶ್ನೆ. ಮತ್ತೊಂದು ಕಡೆ ಈ ಹಿಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಲವು
ಇಲಾಖೆಗಳಲ್ಲಿ ಓವರ್ಟೇಕ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ, ಸರ್ಕಾರದಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಇತ್ತು. ಇಲ್ಲೂ ಕೂಡ ಅದೇ ಆಗಿದೆಯಾ ಅನ್ನೋದು ಮತ್ತೊಂದು ಪ್ರಶ್ನೆ. ರವೀಶ್, ಪ್ರೇಮ್, ಪ್ರಮುಖವಾಗಿರ್ತಕ್ಕಂಥದ್ದು ರೈತರ ಮೇಲಿನ ಕೇಸ್ಗಳನ್ನು, ವಿದ್ಯಾರ್ಥಿಗಳ ಮೇಲಿನ ಕೇಸ್ಗಳನ್ನು, ಕನ್ನಡ ಚಳವಳಿ ಹೋರಾಟಗಾರರ ಮೇಲಿನ ಕೇಸ್ಗಳನ್ನು ವಾಪಸ್ ಪಡೀಲಿ, ಅದಕ್ಕೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ. ನಾನಾ ಕಾರಣಗಳಿಂದ ಹೋರಾಟವನ್ನು ಮಾಡಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಕೇಸ್ಗಳನ್ನು ಕೂಡ ಆಗಿಂದಾಗೆ ಸರ್ಕಾರಗಳು ಪಡಿತಾ ಇರುತ್ತೆ. ಆದರೆ ಇದರ ನೆಪದಲ್ಲಿ ಎಲ್ಲೋ ಒಂದು ಕಡೆ ರಾಜಕೀಯ ನಾಯಕರುಗಳು ತಮ್ಮ ಬೆಂಬಲಿಗರ ಕೇಸನ್ನು ವಾಪಸ್ ಪಡೆಯೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಎಲ್ಲ ಸರ್ಕಾರಗಳು ಕೂಡ ನಡೆದುಕೊಂಡು ಬಂದಿತ್ತು. ಆದರೆ ಈಗ ಆ ಒಂದು ಸಚಿವ ಸಂಪುಟ ಸಭೆಯ ಟಿಪ್ಪಣಿಯಲ್ಲೇ ಒಂದು ರೀತಿಯಲ್ಲಿ ಲಿಖಿತವಾಗಿರ್ತಕ್ಕಂಥದ್ದು, ಅಂದರೆ ಪೊಲೀಸ್ ಮಹಾನಿರ್ದೇಶಕರು ಅಭಿಪ್ರಾಯ ಮತ್ತು ಕಾನೂನು ಇಲಾಖೆ ಅಭಿಪ್ರಾಯಗಳು ಏನು ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಆ ಟಿಪ್ಪಣಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣ ಎಲ್ಲೋ ಒಂದು ಕಡೆ ಎಲಿಜಿಬಿಲಿಟಿ ಇಲ್ಲ ವಾಪಸ್ ಪಡೆಯೋದಕ್ಕೆ ಅಂತ ಪೊಲೀಸ್ ಮಹಾನಿರ್ದೇಶಕರು ಕೂಡ ಒಪಿನಿಯನ್ ಕೊಟ್ಟಿದ್ದಾರೆ. ಜೊತೆಗೆ ಕಾನೂನು ಇಲಾಖೆ ಒಂದು ಮಾತನ್ನು ಹೇಳುತ್ತೆ, ಈ ಪ್ರಕರಣಗಳಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಇಲ್ಲ, ಹಾಗಾಗಿ ಇದು ಸ್ವೀಕಾರ ಅಲ್ಲ, ಹಾಗಾಗಿ ಇದು ಸೂಕ್ತ ಅಲ್ಲ ಅಂತಲೂ ಕೂಡ. ಹಾಗಾಗಿ ಎರಡೂ ಇಲಾಖೆಯ ಒಂದು ಅಭಿಪ್ರಾಯಗಳನ್ನು ಲೆಕ್ಕಿಸದೆ ಈ ರೀತಿಯಾಗಿ ಎಲ್ಲೋ ಒಂದು ಕಡೆ ಕೇಸ್ಗಳನ್ನು ವಾಪಸ್ ಪಡೆದಿರೋ ಬಗ್ಗೆ ಕಾಂಗ್ರೆಸ್ ಸರ್ಕಾರವೇ ಸ್ಪಷ್ಟನೆಯನ್ನು ಕೊಡಬೇಕಾಗತ್ತೆ. ಜೊತೆಗೆ ಎಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಈ ಕೇಸ್ಗಳನ್ನು ವಾಪಸ್ ಪಡೀರಿ ಅಂತಲೂ ಕೂಡ ಒಂದು ರೀತಿಯಲ್ಲಿ ಲೆಟರ್ನ ಕೊಟ್ಟದ್ದು ನಮೂದಾಗಿಲ್ಲ. ಎಲ್ಲದಕ್ಕೂ ಕೂಡ ಮುಖ್ಯ ಸಚೇತಕರ, ಆಡಳಿತ ಪಕ್ಷದ ಮುಖ್ಯ ಸಚೇತಕರಾಗಿರ್ತಕ್ಕಂಥ ಅಶೋಕ್ ಪಟ್ಟಣ್ ಅವರು ಕೊಟ್ಟಿದ್ದಾರೆ. ಅದನ್ನು ಗೃಹ ಸಚಿವರು ಪರಿಶೀಲನೆ ಮಾಡಿ, ಗೃಹ ಸಚಿವರು ಮತ್ತು ಆ ಅಶೋಕ್ ಪಟ್ಟಣ್ ಅವರ ಒಂದು ಮನವಿಯ ಮೇರೆಗೆ ಅಂತ ಕೂಡ ಅಲ್ಲಿ ನಮೂದು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಆ 10ರಿಂದ 12 ಕೇಸ್ ಏನಿದೆ ಅದೆಲ್ಲವೂ ಕೂಡ ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ಮನವಿ ಕೊಟ್ಟಂತಕ್ಕೆ ಯಾವುದೇ ರೀತಿಯ ಆ ಒಂದು ಲಿಖಿತವಾಗಿರ್ತಕ್ಕಂಥ ಒಂದು ಪುರಾವೆ ಇಲ್ಲ. ಹಾಗಾಗಿ ನೀವು ಹೇಳ್ದಂತೆ ಈ ಡಿ ಕೆ ಶಿವಕುಮಾರ್ ಅವರು ಈ ಒಂದು ವಿಚಾರದಲ್ಲಿ ಡಾಮಿನೇಟ್ ಮಾಡಿ ಈಗಾಗಲೇ ಅವರು ಒಪ್ಕೊಂಡಿದ್ದಾರೆ. ಅಲ್ಲ ರೀ, ನಾನು ಒಂದು ಇಡಿ ಹೋದಂಥ ಸಂದರ್ಭದಲ್ಲಿ ನನ್ನ ಪರ ಹೋರಾಟ ಮಾಡಿದ್ರು, ಇಡಿ ಕೇಸ್ ಏನಾಯಿತು, ಈಗ ನಂಗೆ ನ್ಯಾಯ ಸಿಗುತ್ತಾ, ನ್ಯಾಯ ಯಾರು ಕೊಡ್ತಾರೆ, ಹಾಗಾಗಿ ನಮ್ಮ ಬೆಂಬಲಿಗರ ಕೇಸನ್ನು ವಾಪಸ್ ಪಡಿಸಿದ್ದೀವಿ ಅಂದರೆ ಪಡೆದುಕೊಂಡಿದ್ದೀವಿ, ಇದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಪೊಲೀಸ್ ಇಲಾಖೆ ಮತ್ತು ಕಾನೂನು ಇಲಾಖೆ ಅಭಿಪ್ರಾಯಗಳನ್ನು ಬದಿಗೊತ್ತೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಈಗ ಬಹುದೊಡ್ಡ ಪ್ರಶ್ನೆ. ಹಾಗಾಗಿ ಇದಕ್ಕೆ ಸರ್ಕಾರವೇ ಉತ್ತರ ಕೊಡಬೇಕಾಗುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.